ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಖಾದಿ ಗಲಾಟೆಗೆ ನಿಜವಾದ ಕಾರಣ ಏನು? ಇಷ್ಟೆಲ್ಲ ರಾದ್ದಾಂತ ಸೃಷ್ಟಿಸಿದ್ದೆ ಬಿಜೆಪಿ ಕಾರ್ಯಕರ್ತೇನ? ಮೊದಲು ಹಲ್ಲೆ ಮಾಡಿದ್ದು ಬಿಜೆಪಿಯ ಸುಜಾತಾ ಹಂಡಿನ? ಹುಬ್ಬಳ್ಳಿಯ ಖಾದಿ ಗಲಾಟೆಗೆ ನಿಜವಾದ ಕಾರಣ ಏನು? ಇಷ್ಟೆಲ್ಲ ರಾದ್ದಾಂತ ಕ್ರಿಯೇಟ್ ಮಾಡಿದೆ ಬಿಜೆಪಿ ಕಾರ್ಯಕರ್ತೇನ? ಮೊದಲು ಹಲ್ಲೆ ಮಾಡಿದ್ದು ಬಿಜೆಪಿಯ ಸುಜಾತಾ ಹಂಡಿ ಬಂಧನಕ್ಕೆ 2 ದಿನದ ಹಿಂದೆ ಒಂದು ಹೈಡ್ರಾಮಾ ನಡೆದಿತ್ತು. ಕಾಂಗ್ರೆಸ್ನ ಕಾರ್ಯಕರ್ತನ ಮೇಲೆ ಮೊದಲು ಹಲ್ಲೆ ಮಾಡಿರ್ತಾಳೆ ಈಕೆ ಸುಜಾತಾ. ಪ್ರಶಾಂತ್ ಬೊಮ್ಮಾಜಿ ಎಂಬಾತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ರು. ಅದಾದ್ಮೇಲೆ ಪ್ರಶಾಂತ್ ಅವರು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಅನ್ನು ಆಧರಿಸಿ ಮೊದಲ ದಿನ ಬಂಧನಕ್ಕೆ ಪೊಲೀಸರು ತೆರಳಿರ್ತಾರೆ. ಈ ವೇಳೆ ಪೊಲೀಸರ ಮೊಬೈಲ್ ಅನ್ನ ಈಕೆ ಕಿತ್ಕೊಂಡಿದ್ದಾಳೆ. 3ನೇ ದಿನ ಬಂಧನಕ್ಕೆ ತೆರಳಿದಾಗ ಮೊದಲೇ ಆಕೆ ವಿವಸ್ತ್ರವಾಗಿ ನಿಂತಿದ್ಲು. ಈ ವೇಳೆ ಮಹಿಳಾ ಸಿಬ್ಬಂದಿ ಮೇಲೂ ಹಲ್ಲೆಯನ್ನ ಮಾಡಿದಾಳೆ ಸುಜಾತಾ ಹಂಡಿ. ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಪೊಲೀಸರು ಯಥಾಸ್ಥಿತಿಯಲ್ಲಿ ಆಕೆ ಹೇಗೆ ಮೈಮೇಲೆ ಬಟ್ಟೆ ಇಲ್ದಂಗೆ ಇರ್ತಾಳಲ್ಲ ಹಾಗೇನೆ ಅರೆಸ್ಟ್ ಮಾಡಬೇಕಾದಂತ ಸಂದರ್ಭ ಎದುರಾಗುತ್ತೆ. ಕ್ಷಣಕ್ಕೂ ಒಂದು ರೋಚಕತೆ ಪಡಿತಾ ಇದೆ. ಈಗ ಮಹಿಳೆ ಮೇಲೆ ದೂರು ನೀಡಿರ್ತಕ್ಕಂಥ ಪ್ರಶಾಂತ್ ಬೊಮ್ಮಾಜಿ ನಮ್ಮ ಜೊತೆ ಇದ್ದಾರೆ. ಅವತ್ತೇನಾಯಿತು ಅಂತ ಅವ್ರನ್ನ ಕೇಳ್ಕೊಂಡು ಹೋಗೋಣ. ಸರ್, ಅವತ್ತು ನೀವು ಈಗ ಅವರು ಮಹಿಳೆ ಮೇಲೆ ದೂರು ಕೊಟ್ಟಿದ್ದೀರಿ. ಅವತ್ತು ಏನಾಗಿತ್ತು ಘಟನೆ? ಅವತ್ತು ಸರ್ ನಾ ಡ್ಯೂಟಿ ಕಡೆಯಿಂದ ಮನೆಗೆ ಹೋದೆ ಸರ್. ಮನೆಗೆ ಹೋದಾಗ ಅಲ್ಲೇ ಆಧಾರ್ ಕಾರ್ಡ್ ಕೇಳ್ಯಾರ ಸರ್ ನಮ್ಮ ಮನೆ ಕಡೆ. ಆಧಾರ್ ಕಾರ್ಡ್ ಯಾವುದಕ್ಕಂತ ಕೇಳಿದರೆ ಕೊಡ್ತೇನಿಲ್ಲ ಅಂತ ದಮ್ದಾರಿ ಮಾಡ್ಯಾರ. ಅಷ್ಟರ ಒಳಗೆ ಅವ್ರು ಹೆಣ್ಮಕ್ಳರು ಬಂದು ಡೈರೆಕ್ಟ್ ಅಟ್ಯಾಕ್ ಮಾಡಿಬಿಟ್ರು ಸರ್. ಮಾತಾಡೋಂಥ ತಡಿ ನಿಂದ್ರ ಅಂದ್ರೂ ಮಾತಾಡಕತ್ತಿಲ್ಲ ಸರ್. ಡೈರೆಕ್ಟ್ ಬಿದ್ದೋದು ಚಾಲೂ ಮಾಡ್ಯಾರ ಸರ್. ಏನು ಅದು ಬರೀ ಆಧಾರ್ ಕಾರ್ಡ್ ವಿಚಾರಕ್ಕಷ್ಟೇ ಡೈರೆಕ್ಟಾಗಿ ಹಲ್ಲೆ ಮಾಡಿದ್ರೆ? ಹೌದು ಸರ್. ಯಾಕೆ ಅದು ನನಗೆ ಗೊತ್ತಿಲ್ಲ ಸರ್. ನಾ ಬಂದೀನಿ ಯಾವ್ದ್ರ ಸಂಬಂಧ ಏನಂತ ಕೇಳೀನಿ ಸರ್. ನಾ ಕೇಳಿದರೆ ಕೊಡ್ತೇನಿಲ್ಲ ಅಂತಂತ ಇದು ಆಮೇಲೆ ಏನು ಮಾಡಿದ್ರಿ ನೀವು? ಆಮೇಲೆ ಏನಿಲ್ಲ ಸರ್. ಆಮೇಲೆ ಸ್ವಲ್ಪ ಹೊರಗೆ ಬಂದಿದ್ದೆ ಸರ್, ರೋಡ್ ಮೇಲೆ ಡ್ಯೂಟಿಗಂತ ಹೋಗಕತ್ತಿದ್ದೆ. ಅವ್ರು ಡೈರೆಕ್ಟ್ ಬಂದು ಮಾತಾಡಿಲ್ಲ, ಏನಿಲ್ಲ, ಡೈರೆಕ್ಟ್ ಅಟ್ಯಾಕ್ ಮಾಡಿಬಿಟ್ರು ಸರ್ ಹೆಣ್ಮಕ್ಳ್ರೆ. ನಾವು ಅವ್ರ ಮೇಲೆ ಕೈನೂ ಎತ್ತಿಲ್ಲ ಸರ್. ಆ ವಿಡಿಯೋ ತೊಗೊಂಡೋಗಿ BJP ಕಾಂಗ್ರೆಸ್ ಅಂತ ಆಗಿಬಿಟ್ರು ಸರ್. ಅದು ನನಗೆ ಸಂಬಂಧ ಇಲ್ಲ ಸರ್. BJP ಕಾಂಗ್ರೆಸ್ಗೆ ಅದಂತೂ ನಾನಿಲ್ಲ ಸರ್. ನಂದು ಪರ್ಸ್ನಲ್ದಿತ್ತು ಸರ್ ಅದು. ಅವ್ರು ಕೇಳೀನಿ, ಅವ್ರು ಬಂದು ನನ್ನ ಮೇಲೆ ಹಲ್ಲೆ ಮಾಡಿ. ನೀವು ಅದಾದಮೇಲೆ ಪೊಲೀಸರಿಗೆ ದೂರು ಕೊಟ್ರಿ, ಏನಾಯಿತು ನಂತರ ಏನಿಲ್ಲ ಸರ್. ಹೋಗಿ FIR ಮಾಡಿಸೀನಿ ಸರ್. MLC ಮಾಡಿಸಿ ಕಂಪ್ಲೇಂಟ್ ಕೊಟ್ಟೀನಿ ಸರ್. ಈಗ ದೂರು ಕೊಟ್ಟ ಮೇಲೆ ಏನಾದರೂ ನಿಮಗೆ ಬೆದರಿಕೆ ಹಾಕುವಂಥದ್ದು ಈ ಥರ ಏನಾದರೂ ಆಗ್ತಾ ಇದೆಯಾ? ಈಗ ಸರ್ ನಾ ಅವತ್ತಾಗಿದ್ದ ಆಮೇಲೆ ನಮ್ಮದು ಫ್ಯಾಮ್ಲಿಗೆ ಮೀಟ್ ಆಗೋಕ್ಕೆ ನಾನು ಸ್ವಲ್ಪ ಊರಿಗೆ ಹೋಗಿದ್ದೆ. ನಾನು ನೈಟ್ ಬಂದೀನಿ ಸರ್. ಇನ್ನೂ ಮಟ್ಟ ಹಂಗೇನಾಗಿಲ್ಲ. ಹಂಗೆ ಏನಾದರೂ ಆದರೆ ನಾನು ಮತ್ತೆ ಸ್ಟೇಷನ್ಗೆ ಹೋಗ್ತೀನಿ ಸರ್. ಈಗ ಪೊಲೀಸರು ನಿಮ್ಮ ದೂರ ಆಧರಿಸಿ ಈಗ ಅವ್ರನ್ನ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಹೈ ಡ್ರಾಮಾ ಮಾಡಿದ್ದಾರೆ. ಏನು ಹೇಳ್ತೀರಾ ಆ ಮಹಿಳೆ ಬಗ್ಗೆ ನೀವು? ಸರ್ ಅವ್ರು ಹಂಗಾದಾರೆ ಸರ್. ಅವ್ರಿಗೆ ಏನು ಅನ್ನೋಕೆ ಬರೋಂಗಿಲ್ಲ. ಹಾಗೆ ಅಂದರೆ ಅವ್ರು ಇನ್ನೂ ಮುಂದೆ ಇದು ಮಾಡೋಂಗಿಲ್ಲ ಸರ್. ಜಗಳ ಮಾಡೋಕ್ಕೆ ರೆಡಿ ನೋಡ್ತಾರೆ ಸರ್. ಈ ದೂರುದಾರ ಪ್ರಶಾಂತ್ ಬೊಮ್ಮಾಜಿ ಕೂಡ ಅದೇ ವರ್ಷನನ್ನು ಹೇಳ್ತಾ ಇರುವಂಥದ್ದು. ಏನು ಆತ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದ. SIR ಮಾಡುವಂಥ ಸಂದರ್ಭದಲ್ಲಿ ಈತನ ಆಧಾರ್ ಕಾರ್ಡ್ ಕೇಳ್ತಾರೆ. ಕೇಳಿ ನಂತರ ಆಧಾರ್ ಕಾರ್ಡ್ ಕೊಡಲು ನಿರಾಕರಣೆ ಮಾಡಿದಾಗ ಈತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಅನ್ನೋ ಇದೇ ಪ್ರಕರಣಕ್ಕೆ ಪ್ರಶಾಂತ್ ಬೊಮ್ಮಾಜಿ ಒಂದು ದೂರು ಕೊಟ್ಟಿರುವಂಥದ್ದು. ಇವರ ದೂರು ಆಧರಿಸಿನೇ ಪೊಲೀಸರು ಆ ಮಹಿಳೆಯನ್ನು ಬಂಧನ ಮಾಡಿರುವಂಥದ್ದು. ಬಂಧನ ಪ್ರಕ್ರಿಯೆ ವೇಳೆ ಈ ಘಟನೆ ನಡೆದಿರುವಂಥದ್ದು ಇದೀಗ ವ್ಯಾಪಕ ಚರ್ಚೆಗೆ ಒಳಗಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮಲ್ಲಿಕ್ ಬೆಳಗಲಿ, ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ.